ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 21 ವರೆಗೂ ಎಲ್ಲ ಶಿಫ್ಟ್ಗಳನ್ನು ಮುಗಿಸಿದ್ವಿ. ಇನ್ನು ಲಾಸ್ಟ್ ಒಂದು ಡೇ ಅಷ್ಟೇ ಉಳಿದದ್ದು ನಮ್ಮ ಹತ್ರ. ಯಾವುದಂದ್ರೆ 25 ಫೆಬ್ರವರಿ 2025ರಂದು ನಡೆದಂತಹ 3 ಶಿಫ್ಟ್ಗಳು. ಈಗಿನ ಕ್ಲಾಸಲ್ಲಿ ಒಂದು ಶಿಫ್ಟನ್ನು ಮುಗಿಸ್ಕೊಂಡು ನೆಕ್ಸ್ಟು ಕ್ಲಾಸಲ್ಲಿ 2 ಮತ್ತು 3 ಮುಗಿಸ್ಕೊಂಡು ಓಕೆ ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬೇಡ. ಯಾರ್ಯಾರು ಪ್ರಿವಿಯಸ್ ಕ್ಲಾಸಸ್ನೆಲ್ಲ ನೋಡಿರಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅವ. 100 ಕ್ವಶನ್ಸನ್ನು ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ಲಾಸಲ್ಲಿ ಅದು ಕೂಡ ಮಾಡ್ತೀನಿ. ಓಕೆ ಡನ್. ಈಗ ನೋಡಿರಿ, ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಯಾಕಂದರೆ ಅಗ್ನಿವೀರ್ ಕಾಲ್ಫಾರ್ಮ್ ಆಗೈತಿ, ಅದ್ರದ್ದು ನಾನು ಫ್ರೀ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ ಡನ್. ನೋಡಿ, ಫಸ್ಟ್ ಕ್ವಶನ್ ಏನದ ನೋಡಿರಿ. HDFC ಬ್ಯಾಂಕಲ್ಲಿ ಯೋಗೇಶ್ ಅವರು ಏನು ಮಾಡ್ತಾರೆ, 4% ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ವಾರ್ಷಿಕ ಚಕ್ರ ಬಡ್ಡಿ ಏನಾಗುತ್ತೆ, 229.5 ರೂಪಾಯಿ ಆಗುತ್ತೆ. ಹಾಗಾದ್ರೆ ಸರಳ ಬಡ್ಡಿ ಎಷ್ಟು? ಈಗ ನೋಡಿರಿ, 4% ಅಂತಂದಾಗ ನಮಗೆ ಸರಳ ಬಡ್ಡಿ ಏನಾಯ್ತು ರೀ, 1 ವರ್ಷಕ್ಕೆ 4 ಅಂದರೆ ಎಷ್ಟಾಯಿತು, 8 ಆಯಿತು. ಅದೇ ರೀತಿ ನಮ್ಮದು ಚಕ್ರ ಬಡ್ಡಿ ಅಂತಂದಾಗ 1 ವರ್ಷಕ್ಕೆ 4, 2ನೇ ವರ್ಷಕ್ಕೆ 4, ಆದ್ರೆ ನೆಕ್ಸ್ಟ್ ವರ್ಷಕ್ಕೆ 2ನೇ ವರ್ಷಕ್ಕೆ 1ನೇ ವರ್ಷದ 0.16 ಆ್ಯಡ್ ಆತಂದ್ರೆ ಎಷ್ಟಾಯಿತು, 8.16. ಹೌದಾ? ಅಂದಾಗ ಅವ್ರು ಕೊಟ್ಟದ್ದು 8.16 ಅಂತಂದ್ರೆ 229.5. ಹಂಗಂದ್ರೆ ನಮಗೆ ಬೇಕಾಗಿದ್ದು 8 ಅಂದರೆ ಎಷ್ಟು, ಚಕ್ರ ಬಡ್ಡಿ ಕೊಟ್ಟಾರ, ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ಓಕೆ, ಇದನ್ನು ನೀವು ಈಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದರೆ ಏನಾಗುತ್ತೆ ರೀ, 8 × 2295 ಪಾಯಿಂಟ್ ತೆಗ್ದೀನಿ ನಾನು, ಡಿವೈಡೆಡ್ ಬೈ 816. ಓಕೆ, ಇಲ್ಲಿ ಮೇಲ್ಗಡೆ ಪಾಯಿಂಟ್ ತೆಗ್ದೀನಿ, ಕೆಳಗಡೆ 1 0 ಹಚ್ತೀನಿ, ಕೆಳಗಡೆ 2 ಪಾಯಿಂಟ್ ತೆಗ್ದೀನಿ ಅಂದ್ರೆ ಇಲ್ಲಿ ಮೇಲ್ಗಡೆ 100. ಇದು ನೀವು ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ ನಿಮಗೆ ಬರುವಂಥದ್ದು ಆನ್ಸರು ಎಷ್ಟು ಬರುತ್ತೆ ರೀ, 225. ಓಕೆ, ಆಪ್ಷನ್ ನಂಬರ್ ಎ ಈಸ್ ಆನ್ಸರ್. ಸೆಕೆಂಡ್ ಕ್ವಶನ್, ಬರೀ ಮಾಡೋ ರೀತಿಯನ್ನು ಹೇಳ್ತಾ ಹೋಗ್ತೀನಿ, ಲೇಟ್ ಮಾಡೋದು ಬೇಡ. ಓಕೆ, ನಿಮಗೂ ಪೇಷನ್ಸ್ ಇರೋಂಗಿಲ್ಲ. ಒಬ್ಬ ವ್ಯಾಪಾರಿ ತನ್ನ ಸರಕುಗಳನ್ನು ನಿಗದಿತ ಬೆಲೆಯನ್ನು ವೆಚ್ಚ ಬೆಲೆಗಿಂತ 50% ಹೆಚ್ಚು ನಿಗದಿ ಮಾಡುತ್ತಾನೆ. ತನ್ನ ಸರಕನ್ನು 12ರಷ್ಟು ರಿಯಾಯಿತಿ ಮಾಡುತ್ತಾನೆ. ಹಾಗಾದರೆ ಲಾಭ ಎಷ್ಟು? ನೋಡಿ, ಫಸ್ಟಿಗೆ 50ರಷ್ಟು ಏನು ಮಾಡ್ತಾನೆ ರೀ, ಅವನು ಹೆಚ್ಚು ಮಾಡ್ತಾನೆ. ಆಮೇಲೆ 12ರಷ್ಟು ಕಡಿಮೆ ಮಾಡ್ತಾನೆ, -12. ಆಮೇಲೆ ಹೆಚ್ಚು ಮಾಡಿದ್ದು ಇಂಟು ಕಡಿಮೆ ಡಿವೈಡೆಡ್ ಬೈ 100. ಅಂದ್ರೆ ಫಾರ್ಮುಲಾ ಗೊತ್ತೈತಲ್ಲ, +or-a +or-b +or-a. ಈ ಹಿಂದ್ಗಡೆ ಎಲ್ಲ ಶಿಫ್ಟಲ್ಲಿ ಮಾಡಿರಿ. ಈ ಫಾರ್ಮುಲಾ ನಿಮಗೆ ನೆನಪಷ್ಟೇ ಇರಬೇಕು, ಪ್ರತಿ ಸಲ ಅದನ್ನು ಮಾಡ್ಬೋದು ಕೂಡಂಗಿಲ್ಲ. ಇಲ್ಲೇನು ಹೋಯಿತು, 36. ನೆಕ್ಸ್ಟ್ ಈ 0, 5 1 5 2 2 1 2 6 -6. 36 - 6 ಅಂದ್ರೆ 30 ನಮ್ಮದು ಫೈನಲ್ ಆನ್ಸರ್. ಹೌದಾ? ಎಷ್ಟು ಬಂತು? ಸರಿ. ಇಲ್ಲಿ 38 ಆಗುತ್ತೆ, 38 ಆದರೆ 32 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ ಡನ್. ಮೂರನೇ ಪ್ರಶ್ನೆ, 12 ಕುರ್ಚಿಗಳು ಮತ್ತು 6 ಮೇಜುಗಳನ್ನು 12,600ಕ್ಕೆ ಖರೀದಿ ಮಾಡುತ್ತಾನೆ. ಒಂದು ಮೇಜಿನ ಸರಾಸರಿ ಬೆಲೆ 15 ರೂಪಾಯಿ. ನೋಡಿ, ಮೇಜಿನ ಬೆಲೆ ಕೊಟ್ಟಾನ, ಹಾಗಾದರೆ ಕುರ್ಚಿಯ ಸರಾಸರಿ ಬೆಲೆ ಎಷ್ಟು? ಈಗ ಅವ್ರು ಕೊಟ್ಟಂಥದ್ದು ಫಸ್ಟಿಗೆ ನಾನು ಈಕ್ವೇಷನ್ ಬರಿತೀನಿ ನೋಡಿ. 12 ಚೇರು ಮತ್ತು 6 ಟೇಬಲ್ಗಳ ಬೆಲೆ ಎಷ್ಟು? 12,600. ಆದರೆ ಇಲ್ಲಿ ಒಂದು ಟಿ ಅಂತಂದ್ರೆ ಕೊಟ್ಟಾರ, ಏನು 12 ಚೇರು 6 × 1500 ಅಂತ ಕೊಟ್ಟಾರ ಆಲ್ರೆಡಿ, ಅಂದರೆ 12,600. ಆಮೇಲೆ 12C = 12,600 ಮೈನಸ್ ಈ ಟರ್ಮನ್ನು ನಾನು ಈ ಕಡೆ ಒಯ್ತೀನಿ. ಎಷ್ಟಾಯಿತು? 1490 ಅಂದರೆ 9,000 ರೂಪಾಯಿ ಆಯಿತು. ಮೈನಸ್ ಮಾಡಿದರೆ ಎಷ್ಟು ಉಳಿತು? 12,600 9,000 ಹೋದ್ರೆ 3,600. ಇಲ್ಲಿ ಸಿ ಎಷ್ಟೇ ಇಟ್ಕೊಂಡು 12 ಈ ಕಡೆ ತೊಗೊತೀನಿ. ಎಷ್ಟಾಯಿತು? 12 1 12 3 00 ಅಂದ್ರೆ ಅದು ಸರಾಸರಿ ಒಂದು ಟೇಬಲ್ನ ಮೇಲೆ 300 ರೂಪಾಯಿ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟು 4ನೇದು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಇಲ್ಲಿ ನೋಡಿರಿ, 6 - 1 ಅಂದ್ರೆ 1 ಆಯಿತು. 6 × 2 ಅಂದರೆ 12 ಆಯಿತು. 12 ಮತ್ತು ಇದು 12 0 ಆಯಿತು. 0 × anything 0 ಅಂದರೆ ಇದು ಹೋಲ್ ಟರ್ಮ್ ಹೋಯ್ತು, ನಮಗೆ 0 ಆಯಿತು. ನಮ್ಗೆ ಓದೋದೆಷ್ಟು? 70 - 10 × 2 ಅಂತಂದ್ರೆ 20 ಅಂದರೆ 59 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್.
ನೆಕ್ಸ್ಟು 5ನೇ ಪ್ರಶ್ನೆಯನ್ನು ರಾಕೇಶ್ 150 ಕುರ್ಚಿಗಳನ್ನು ಮಾರಿ 75 ಕುರ್ಚಿಗಳ ಬೆಲೆಗೆ ಸಮಾನ ಲಾಭವನ್ನು ಪಡೆದರೆ ಅವನ ಶೇಕಡಾವಾರ ಲಾಭ ಎಷ್ಟು ನೋಡಿರಿ. ಈಗ ನೀವು ವಿಚಾರ ಮಾಡಿರಿ, 75 ಕುರ್ಚಿಗಳ ಬೆಲೆಗೆ ಸಮಾನವಾದ ಲಾಭ ಅಂತಂದಾಗ ನಾವು ಡೈರೆಕ್ಟಾಗಿ ಹೆಂಗೆ ಮಾಡ್ತೀವಿ, 150 ಕುರ್ಚಿದೈತಲ್ಲ, ಇದು 75 ಅದ, ಇದ್ರ ಎಷ್ಟು ಪಟ್ಟು ಅದ ರೀ 75. ಇದು ನಮ್ಗೆ ಇದು 100% ಅದ 75. 150 ಅಂದ್ರೆ ಇದು ಡಬಲ್ ಆಗೈತಿ ಅಂದರೆ ಎಷ್ಟು ಹೆಚ್ಚಾಗೈತಿ, 100% ಅವರಿಗೆ ಲಾಭ ಸಿಕ್ಕತಿ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 6ನೇ ಪ್ರಶ್ನೆ, 210 ಮೀಟರ್ ಮತ್ತು 440 ಮೀಟರ್ ಎಡುವುದಾದರೆ ಇಲ್ಲ ಎಷ್ಟಾಯಿತು, 650 ಮೀಟ್ರ್. ಅದೇ ರೀತಿ ವೇಗಗಳು 60 ಕಿಲೋಮೀಟ್ರ್ ಮತ್ತು 90 ಕಿಲೋಮೀಟ್ರ್ ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ಮೈನಸ್ ಮಾಡ್ತೀವಿ. 90 - 60 ಅಂದ್ರೆ 30 × 5/18 × ಟೈಮ್. ಅವ್ರು ಕೇಳಿದ್ದೇನು, ಸಮಯವನ್ನು ನಿಮಿಷಗಳಲ್ಲಿ ಅಂತಂದಾಗ ಈಗ ಸಿಂಪ್ಲಿಫಿಕೇಷನ್ ಎಷ್ಟರಲ್ಲೇ 6 3 6 5 ಅಂದಾಗ ಟೈಮ್ T = 650 × 3 ಡಿವೈಡೆಡ್ ಬೈ 5 × 5. 5 1 5, 13 1 0. ನೆಕ್ಸ್ಟ್ 5 1 5 2 5 6 26 × 3 ಅಂದರೆ 78 ಸೆಕೆಂಡ್ ಬಂತು. ಅವ್ರಿಗೆ ನಿಮಿಷಗಳಲ್ಲಿ ಅಂತಂದ್ರೆ 78 ಡಿವೈಡೆಡ್ ಬೈ 60 ಮಾಡಿದರೆ ಎಷ್ಟು ಬಂತು, 1.3 ಮಿನಿಟ್ಸ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ. ನೆಕ್ಸ್ಟು 7ನೇದು, ಎ ಬಿಗಳ ಸಂಬಳ ಕ್ರಮವಾಗಿ ಸಿ ಯ ಸಂಬಳಕ್ಕಿಂತ 40% ಮತ್ತು 70% ಹೆಚ್ಚಾಗಿದೆ. ಹಾಗಾದರೆ ಬಿ ಯ ಸಂಬಳ ಮತ್ತು ಎ ಯ ಸಂಬಳದ ಅನುಪಾತ ನೋಡಿ. ವೆರಿ ಸಿಂಪಲ್. ಎ ಬಿ ಸಿ ಅವರೇನು, ಸಿ ಯ ಸಂಬಳಕ್ಕಿಂತ ಎ ಯ ಸಂಬಳ 40% ಹೆಚ್ಚು ಅಂದರೆ 140, ಬಿದು 70% ಹೆಚ್ಚು ಅಂದರೆ 170. ಅವ್ರು ಕೇಳಿದ್ದು ಇವರಿಬ್ಬರ ಅನುಪಾತ. ಈ 0 ಹೋಯಿತು, ಎಷ್ಟು ಹೋಯಿತು, 14 ಮತ್ತು 17. ಹೌದಿಲ್ಲ, 14 ಮತ್ತು 17 ಇವ್ರದ್ದು ಬಂದಂತಹ ಅನುಪಾತ. ಆದ್ರೆ ಇಲ್ಲಿ ಕ್ವಶನ್ ಒಳಗೆ ಏನು ಮಾಡಿದ್ದೆ, ಉಲ್ಟಾ ಮಾಡಿದ್ದೀನಿ ಅಷ್ಟೇ ನಾನು. ಇದು 14 ಅನುಪಾತ 17. ಬಿ ಯ ಸಂಬಳ ಮತ್ತು ಎ ಯ ಸಂಬಳದ ಕರೆಕ್ಟ್ ಅದ ರೀ, ಅವ್ರು ಕೊಟ್ಟದ್ದು ಕರೆಕ್ಟ್ ಅದ. ಆದ್ರೆ ನೋಡಿರಿ ಎಷ್ಟು ಕನ್ಫ್ಯೂಸ್ ಆಗುತ್ತೆ. ಬಿ ಯ ಸಂಬಳ ಮತ್ತು ಎ ಯ ಸಂಬಳ ಫಸ್ಟಿಗೆ ಯಾವ್ದು ಬರಬೇಕು, ಬಿ, ಆಮೇಲೆ ಎ. 17 ಅನುಪಾತ 14. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಎಲ್ಲ ಮಾಡಿರ್ತೀವಿ, ಲಾಸ್ಟಿಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಅವರು. ಡನ್. ಓಕೆ. ನೆಕ್ಸ್ಟ್ 8ನೇದು, ಎಕ್ಸ್ನ ಮೊತ್ತವು 2.5 ವರ್ಷಗಳಲ್ಲಿ 12% ವಾರ್ಷಿಕ ದರದಲ್ಲಿ 75,867 ಆಗುತ್ತೆ. ಪ್ರತಿ 10 ತಿಂಗಳ ನಂತರ ಬಡ್ಡಿ ಸಂಯೋಜನವಾಗುತ್ತದೆ. ಎಕ್ಸ್ನ ಮೌಲ್ಯವೆಷ್ಟು? 10 ತಿಂಗಳಿಗೂ ಬಡ್ಡಿ ಮಾಡಂತಂದಾರ ಅವರು. ಈಗ ನಮಗೆ 2.5 ವರ್ಷ ಅಂತ ಕೊಟ್ಟಾರ, ಹೌದಾ? 2.5 ವರ್ಷ ಅಂತಂದ್ರೆ ನಾವು ಇದನ್ನು ಹೆಂಗೆ ಬರೀತೀವಿ, ತಿಂಗಳೊಳಗೆ ಮಾಡ್ಬೇಕು. ಈಗ 5/2 × 12 ಅಂತಂದ್ರೆ 2 1 2 6 ಅಂದ್ರೆ ಎಷ್ಟು ಬಂತು, 30 ತಿಂಗಳು ಬಂತು, ಹೌದಾ? 30 ತಿಂಗಳಂದಾಗ ಅವರು 10 ತಿಂಗಳಿಗೊಮ್ಮೆ ಅಂತಂದಾಗ ನಮ್ಮದು ಟೈಮ್ ಈಕ್ವಲ್ ಟು ಎಷ್ಟಾಯಿತು, 3 ಆಯಿತು, ಹೌದಾ? ಟೈಮ್ ಈಕ್ವಲ್ ಟು ಎಷ್ಟಾಯಿತು, 3 ಆಯಿತು. ಈಗ 12% ಅಂತ ಕೊಟ್ಟಾರ ಆಲ್ರೆಡಿ. ಏನು, ವಾರ್ಷಿಕ ಬಡ್ಡಿ ದರ ಎಷ್ಟು, 12%. 12% ಅಂತಂದಾಗ 12 ಡಿವೈಡೆಡ್ ಬೈ 12 × 10% ಅಂತಂದಾಗ ನಮ್ದು ಎಷ್ಟು ಬಂತು, ಟೋಟಲಾಗಿ 10% ಬಂತು. ಯಾಕೆ ಹೇಳ್ರಿ, ನಾವು ತಿಂಗಳಿಗೆ ಕನ್ವರ್ಟ್ ಮಾಡತ್ತೀವಿ 1/10 ಅಂದ್ರೆ 1/10 ಅಂತಂದಾಗ ಇದು 10 ಇತ್ತಂದ್ರೆ 1 ಹೆಚ್ಚಾಗೈತಿ. ಎಷ್ಟು, 11 ಆಗೈತಿ. ಅದು 11 ಅವ್ರು ಕೊಟ್ಟಾರೆ. 75,867. ಇದು ಹೆಂಗಾಯಿತು, ಮಲ್ಟಿಫಿಕೇಷನ್ 57 ಮಾಡ್ಯಾರ. ಇದಕ್ಕೂ 57 ಮಾಡಿದರೆ ಎಷ್ಟಾಯಿತು, 57,000. ಗೊತ್ತಾಯ್ತು ಹೆಂಗಂತಂದ್ರೆ ಅದು ಮತ್ತು ನಿಮ್ಗೆ ಗೊತ್ತಾಗಬೇಕು. ಇನ್ನೊಂದು, ಇಲ್ಲಿ ನಾವು ಇದನ್ನು 3 ತಿಂಗಳಿಗೆ ಅಂದರೆ ಎಷ್ಟಾಗತ್ತೆ ರೀ ಇದು, ನಾವು ಡೈರೆಕ್ಟ್ ಮಾಡತ್ತೀನಿ ಅಷ್ಟೇ, ಮತ್ತು ಅದನ್ನೊಂದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಹೌದಿಲ್ಲ? 3 ತಿಂಗಳಿಗೆ ಅಂದರೆ ಕ್ಯೂಬ್ 10,000ಕ್ಕೆ ಎಷ್ಟಾಯಿತು, 57,000. ಡನ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 9ನೇದು ಸಿಂಪ್ಲಿಫಿಕೇಷನ್.
ಇದು -1 ಒಂದು ಉಳಿತಿಲ್ಲಿ, ಇಲ್ಲಿ 8 ಒಂದಲೇ 8 7 56 ಹೌದಾ. ಇಲ್ಲಿ 9 ಒಂದಲೇ 9 4 36 ಇಂಟು 7 ಒಂದು 14 ಅಂದ್ರೆ 21 ಅಂದ್ರೆ 84 ಈಸ್ ದಿ ಫೈನಲ್ ಆನ್ಸರ್. ಓಕೆ, 10ನೇದು ಸಿಂಪ್ಲಿಫಿಕೇಶನ್ ಎಷ್ಟೆಷ್ಟು ಅದ ರೀ ನೋಡಿರಿ. ಇಲ್ಲಿ 6 ಅನ್ನೋದು 6 6 ಹೋಯಿತು. ಇಲ್ಲಿ 4 ಅಂದ್ರೆ 6 ಮೈನಸ್ 4 ಅಂತಂದ್ರೆ 2 ಬಂತು. 2 -2 -3 ಅಂತಂದ್ರೆ -5. ಈ ಕಡೆ 2 ಅಂತಂದ್ರೆ -3 ನಮ್ಮದು ಫೈನಲ್ ಆನ್ಸರ್. ಓಕೆ, ಡನ್. ಈ ಥರ ಕ್ವಶನ್ ಇದ್ದಾಗ ನಾನು ಆಲ್ರೆಡಿ ಹೇಳೀನಿ, ಇಲ್ಲಿ ಬಂದಂತಹ 2% ಸೇಮ್ ಇತ್ತಂದ್ರೆ ನಮ್ಮ ಆನ್ಸರು ಕೂಡ ಅದೇ ಪರ್ಸಂಟೇಜ್ ಆಗಿರುತ್ತೆ. ಓಕೆ, ಡನ್. ನೆಕ್ಸ್ಟು 12ನೇದು, ABC ವಿಭಾಗದಲ್ಲಿ ವಿದ್ಯಾರ್ಥಿಗಳ ಅನುಪಾತ 5:4:7 ನೋಡಿ. ABC 5:4:7 ಅನುಪಾತ ಆಗೈತಿ. ಆದ್ರೆ ಅವರು ಏನು ಹೇಳತ್ತಾರ, 15 ಮತ್ತು 16 19 ಹೊಸ ವಿದ್ಯಾರ್ಥಿಗಳು ಪ್ರವೇಶ ಪಡೆದರೆ ಅವುಗಳ ಅನುಪಾತ 10 9 11ಕ್ಕೆ ಬದಲಾಗುತ್ತದೆ. ಎಷ್ಟಾಗತ್ತೆ ರೀ? 10 9 11ಕ್ಕೆ ಬದಲಾಗುತ್ತದೆ. ಹಾಗಾದ್ರೆ ಅವ್ರು ಏನು ಕೇಳ್ತಾರೆ, ಹೊಸ ಪ್ರವೇಶ ಪಡೆದ ನಂತರ 10ನೇ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಓಕೆ, ಹೊಸ ಪ್ರವೇಶ ಆದ ನಂತರ ಅಂದಾಗ ಇವೆಲ್ಲ ಸೇರಿಸಿದ ಹೊಸ ಪ್ರವೇಶ ಆದೊಳಗೆ ಎಷ್ಟು ಬಂತು? 30x. ಓಕೆ, ನಾವು ಈಕ್ವೇಷನ್ ಬರಿತೀವಿ. ಹೆಂಗೆ ಬರಿತೀವಿ ನೋಡಿ. 10x ಮೈನಸ್ ಎಷ್ಟು ಜನ ಆಗ್ಯಾರಲ್ಲಿ? 15 ಜನ ಡಿವೈಡೆಡ್ ಬೈ 9x ಮೈನಸ್ ಎಷ್ಟು ಜನ? 16 ಜನ ಈಕ್ವಲ್ ಟು ಎಷ್ಟದ ರೀ? 5/4. ಯಾವುದು? ಫಸ್ಟ್ ರೇಷಿಯೋ ನಾವು. ಓಕೆ, ಈಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದ್ರೆ ಏನಾಗುತ್ತೆ ರೀ? ಇಲ್ಲಿ 40x ಮೈನಸ್ 60 ಈಕ್ವಲ್ ಟು 45x ಮೈನಸ್ 80. ಈಗ ನೋಡಿರಿ, ಇಲ್ಲಿ 45ರಾಗ 45 ಅದ. ಓಕೆ, 45ರಾಗ ಎಷ್ಟು ಹೋದು? 45ರಾಗ 40 ಹೋದ್ರೆ 5x ಈಕ್ವಲ್ ಟು 80ರಾಗ 60 ಹೋದ್ರೆ 20. ಅಂದ್ರೆ ನೆಕ್ಸ್ಟ್ ಪೇಜ್ 5x ಈಕ್ವಲ್ ಟು 20 ಬಂತು. ಅಂದರೆ x ಈಕ್ವಲ್ ಟು 4 ಬಂತು. ಅವರು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದಾಗ 30x ಅದ. 30 × 4 ಅಂತಂದರೆ ಎಷ್ಟು ಬಂತು? 120 ಮೆಂಬರ್ಸ್. ಎಷ್ಟು? 120. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. 8 1 8 4 32. 4 × 4 ಅಂದ್ರೆ 16 ಮೈನಸ್ 6 ಅಂತಂದ್ರೆ 10 ನಮ್ಮದು ಆನ್ಸರ್. ಓಕೆ, ಡನ್. ನೆಕ್ಸ್ಟು 14ನೇ ಪ್ರಶ್ನೆ ನೋಡಿರಿ. ಗೋಪಾಲ್ 5400 ಹೂಡಿಕೆ ಮಾಡ್ತಾನೆ. ಅಕ್ಷಯ್ 9400 ಹೂಡಿಕೆ ಮಾಡ್ತಾನೆ. ಸರಳ ಬಡ್ಡಿಯಲ್ಲಿ 6 ವರ್ಷಕ್ಕೆ ನಂತರ ಅವ್ರಿಗೆ ಎಷ್ಟು ಜಾಸ್ತಿ ಸಿಗುತ್ತೆ? 720 ಸಿಗ್ತೈತಿ. ಯಾರಿಗೆ? ಅಕ್ಷಯ್ ಅವ್ರಿಗೆ. ಯಾಕೆ ಹೇಳಿ? ಜಾಸ್ತಿ ಇನ್ವೆಸ್ಟ್ ಮಾಡಿರ್ತಾರೆ. ಹಾಗಾದ್ರೆ ನಾವು ಡಿಫ್ರೆನ್ಸ್ ಎಷ್ಟು ಅದ ರೀ? 4000 ಎಷ್ಟು ವರ್ಷಕ್ಕೆ? 6 ವರ್ಷಕ್ಕೆ. ಆಮೇಲೆ 6 ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಡಿವೈಡೆಡ್ ಬೈ 100 ಈಕ್ವಲ್ ಟು 720. ಓಕೆ, ಇವೆರಡು 0 R ಈಕ್ವಲ್ ಟು 720 ಡಿವೈಡೆಡ್ ಬೈ 40 × 6. ಓಕೆ, ಈಗ ಸಿಂಪ್ಲಿಫೈ ಮಾಡಿ. ಎಷ್ಟಲ್ಲೇ? ಇದೊಂದು 0 ಇದೊಂದು 0. ಓಕೆ, ನೆಕ್ಸ್ಟ್ 4 1 6 ಬಿಡ್ತೀರಿ. 6 8 8 8 9 77. 6 ಹೊಡಿಬೇಕಲ್ಲ ನಾವು. ಓಕೆ, ಫಸ್ಟ್ 4 ಹೊಡೆದ್ಬಿಡ್ರಿ. 4 ಎಷ್ಟರಲ್ಲಿ? 4 1 4 ಎಷ್ಟು ಉಳಿತು? 32. 4 6 24. 4 7 24. 8 32. 8 ಬಂತು. ನೆಕ್ಸ್ಟ್ 6 1 6 3 ಅಂದ್ರೆ R ಈಕ್ವಲ್ ಟು 3%. ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟು 3%. ಡನ್. 15ನೇದು ನೋಡಿರಿ. 2% ಆಫ್ 360 ಅಂದರೆ 2 1 2 2 8 16 0. ಆಮೇಲೆ ಆ ಕಡೆ 100 ಈ ಕಡೆ ಬಂದರೆ 18,000. ನೆಕ್ಸ್ಟ್ 15 ಚೆಂಡುಗಳನ್ನು 1200ಕ್ಕೆ ಮಾರಾಟ ಮಾಡುವಾಗ 5 ಚೆಂಡುಗಳ ಕೊಂಡೋಗಲಿಗೆ ಸಮನಾಗುತ್ತೆ. ನೋಡಿರಿ,
ಹಾಗಾದರೆ ಒಂದು ಚೆಂಡಿನ ಕೊಳ್ಳುವ ಬೆಲೆ ಎಷ್ಟು? 15 ಮಾರಾಟದ ಬೆಲೆ ಈಕ್ವಲ್ ಟು 15 ಕಾಸ್ಟ್ ಪ್ರೈಸ್ ಮೈನಸ್ 15 5 ಕಾಸ್ಟ್ ಪ್ರೈಸ್ ಅಂದಾಗ 15 SP ಈಕ್ವಲ್ ಟು 10 ಕಾಸ್ಟ್ ಪ್ರೈಸ್ ಬಂತು. ಈಗ 5 2 5 3 ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 3. 2 ಡಿವೈಡೆಡ್ ಬೈ 3 ಬಂತ. ಅವರು ಹೇಳಿದ್ದು 2 ಸೆಲ್ಲಿಂಗ್ ಪ್ರೈಸು, ಇದು 3 ಕಾಸ್ಟ್ ಪ್ರೈಸ್. ಇದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರ ಆಲ್ರೆಡಿ ಏನು 1200 ಎಷ್ಟು ಕೊಟ್ಟಾರ ನೋಡಿರಿ, 1200 ಕೊಟ್ಟಾರ, 1220 ಸಾರಿ ಇಲ್ಲಿ ಮಿಸ್ಟೇಕ್ ಆಗೈತೆ ನೋಡಿರಿ, 1220. ಓಕೆ, ಆಮೇಲೆ ಎಷ್ಟಕ್ಕಿದೆ 15ಕ್ಕೆ ಡಿವೈಡೆಡ್ ಬೈ 15. ಹಾಗಾದ್ರೆ ನಮ್ಮ ಮಾರಾಟದ ಬೆಲೆ ಎಷ್ಟು, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟು ಅಂತಂದಾಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ 1220 ಡಿವೈಡೆಡ್ ಬೈ 15 ಇಂಟು 3 ಡಿವೈಡೆಡ್ ಬೈ 2. ಓಕೆ, ಸಿಂಪ್ಲಿಫಿಕೇಷನ್ ಮಾಡಿರಿ. ಓಕೆ, ಎಷ್ಟರಲ್ಲೇ ಮಾಡ್ತೀರಿ, ಫಸ್ಟಿಗೆ 3 1 3 5 15 5 1 5 2 10 ಮತ್ತು 5 4 20 ಹೌದಾ, ಮತ್ತು 5 4 20. ನೆಕ್ಸ್ಟ್ 2 ಮಾಡಿದರೆ 2 1 2 2 ಅಂದ್ರೆ 122 ಈಸಿ ಕಾಸ್ಟ್. ಅವರ ಒಂದು ಚೆಂಡಿನ ಬೆಲೆ ಎಷ್ಟು, 112 ರೂಪಾಯಿ. ವೆರಿ ಇಂಪಾರ್ಟೆಂಟ. ಓಕೆ, ಡನ್. ನೆಕ್ಸ್ಟು ಕೊನೆ ಶಿಫ್ಟಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಅದಾವೆ, ಎಂಟುವರೆಗೂ ನೋಡಬೇಕು, ಅದಕ್ಕೆ ಹೇಳೋದು ನಾನು. ನೆಕ್ಸ್ಟು ಟೈಮ್ ನೋಡಿ ಏನು ಕೊಟ್ಟಾರ, ರವಿ 24 ಕಿಲೋಮೀಟರ್ ದೂರವನ್ನು 2 ಗಂಟೆ 24 ನಿಮಿಷಗಳಲ್ಲಿ. ಇದನ್ನು ಪೂರ್ತಿ ನಾನು ನಿಮಿಷಗಳಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಯ್ತು ರೀ, 60 ಅಂದ್ರೆ 1 ತಾಸು ಐತಿಲ್ಲ, 2 ಗಂಟೆ 24 ನಿಮಿಷ. ಹೌದು, 2 ಗಂಟೆ 24 ನಿಮಿಷ ಅಂತಂದ್ರೆ ಟೋಟಲಾಗಿ ನಾನು ನಿಮಿಷ ಒಳಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಯ್ತು ರೀ, 60 + 24 ಅಂತಂದಾಗ ನಾನು ಎಷ್ಟಾಯಿತು, 84 ಆಗುತ್ತೆ. ಎಷ್ಟಾಯ್ತು ರೀ, 84. ಓಕೆ, ಇರಲಿ ಸೈಡ್ ಇಟ್ಕೋರಿ. ಆಮೇಲೆ ನಮಗೆ ಟೋಟಲಾಗಿ ಈಗ 24 ನಿಮಿಷ ನೋಡಿರಿ, 8 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಲು ನಿರ್ಧರಿಸಿದನು. ಉಳಿದ ದೂರವನ್ನು ಬೇರೆ ವೇಗದಲ್ಲಿ ಕ್ರಮಿಸಿದರು. 1/3 ಭಾಗದಷ್ಟು ನೋಡಿರಿ, 1/3 ಭಾಗದಷ್ಟು ದೂರವನ್ನು ಕ್ರಮಿಸಲು ಅವನು ತೆಗೆದುಕೊಳ್ಳುವ ವೇಗ ಎಷ್ಟು ಅಂತ ಕೇಳ್ಯಾರ. ಓಕೆ, ವೆರಿ ಸಿಂಪಲ್ ಬಟ್ ಇಂಪಾರ್ಟೆಂಟ್ ನೋಡಿರಿ. 24 ಅಂದರೆ ಟೋಟಲ್ ನಮಗೆ ಕಿಲೋಮೀಟ್ರು, ಅದನ್ನು 1/3 ಅಂತಂದಾಗ ಎಷ್ಟು ಬಂತು, 8 ಕಿಲೋಮೀಟ್ರ್. ಅದನ್ನು ಎಷ್ಟು ಕಿಲೋಮೀಟ್ರ್ದಾಗ ಹೋಗ್ಬೇಕತ್ತ ನಮ್ಮ, ಮತ್ತು 8 ಕಿಲೋಮೀಟ್ರ್ದಾಗ ಹೋದಂದ್ರೆ ಎಷ್ಟು ಬಂತು, 1 ಅವರ್ ಬಂತ. ಹೌದಿಲ್ಲ, ಅಂದ್ರೆ 1 ಅವರ್ ಬಂತಂದ್ರೆ ಈಗ ಟೋಟಲಿ ನಮಗೆ 1 ಅವರ್ ಅಂತಂದಾಗ ಅದಕ್ಕೆ ಈ 1 ಅವರು ಪ್ಲಸ್ ಈ 24 ಮಿನಿಟ್ಸ್ ಅಂದರೆ ಎಷ್ಟು ಬಂತು, 84 ಮಿನಿಟ್ಸ್ ಬಂತು. ಈಗ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದಾಗ ಡಿಸ್ಟನ್ಸ್ ಏನೇನದ ರೀ, 24 ಅದ ರೀ. ಅದನ್ನು ಎಷ್ಟು ಹೋಗ್ಬೇಕಂದ ನಾವು 2/3 ಭಾಗ ಹೌದಾ, ಇಂಟು 60 ಡಿವೈಡೆಡ್ ಬೈ ಟೈಮ್ ಅಂದರೆ 84. ಸಿಂಪ್ಲಿಫಿಕೇಷನ್ ಮಾಡಿ, 24 ಬೇಡ, 12 ಮಾಡಿ. 12 7 84, 12 2 3 1 3 2 6 0. ಓಕೆ, ಏನೇನು ಓದೋದಿಲ್ಲ ಅದನ್ನು ಬರ್ಕೊಂಬಿಡ್ರಿ. ಓಕೆ, ಎಷ್ಟು ಓದೋದ್ರಿ, 20 2 4 4 8 ಅಂದರೆ 80 ಡಿವೈಡೆಡ್ ಬೈ 7 ಅಂತಂದಾಗ ಇದು ಸಿಂಪ್ಲಿಫೈ ಆಗೋದಿಲ್ಲ. ಆವಾಗ ಏನಾಗುತ್ತೆ ರೀ, 11:3/7 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ದಿ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟು 18ನೇದು ನೋಡಿರಿ. ABCD ಕ್ರಮವಾಗಿ 30, 33, 36, 44 ದಿನಗಳಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡಬಹುದು. ಮೊದಲ 2 ದಿನಗಳಲ್ಲಿ ಸಿ ಇಂದ ಪ್ರಾರಂಭಿಸಿ. ನೋಡಿರಿ, ಫಸ್ಟ್ 2 ದಿನ ಸಿ ಇಂದ ಪ್ರಾರಂಭಿಸಿ, ಮುಂದಿನ 2 ದಿನ ಡಿ ಇಂದ, ಮತ್ತು ಮುಂದಿನ 2 ದಿನಗಳು ಸಿ ಇಂದ ಪರ್ಯಾಯವಾಗಿ 2 ದಿನಗಳಲ್ಲಿ ಎ ಮತ್ತು ಬಿ ಒಟ್ಟಿಗೆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ. ಅವ್ರು ಏನು ಕೇಳ್ತಾರೆ, AB ಡೈಲಿ ಮಾಡ್ತಾರೆ, ಆದರೆ 2 ದಿನ ಸ್ಟಾರ್ಟಿಂಗ್ ಯಾರು ಮಾಡ್ತಾರೆ, ಸಿ ಅವ್ರ ಜೊತೆ ಮಾಡ್ತಾರೆ, ಆಮೇಲೆ ಡಿ ಮಾಡ್ತಾರೆ. ಈಗ ಫಸ್ಟಿಗೆ ನಾವು A B C D ಅವ್ರು ಎಷ್ಟೆಷ್ಟು ಅದಾವೆ ನೋಡಿರಿ, 33, ಆಮೇಲೆ 36, ಆಮೇಲೆ 30 ಅದರ ಒಂದೇದು. ಓಕೆ, ಒಂದೇದು 30 ಅದ, 30, 33, 36,
44. ಇವುಗಳ ಎಲ್ಲ ಎಲ್ ಸಿ ಎಮ್ ತೆಗೆದ್ಮೇಲೆ ಎಷ್ಟು ಬಂತು? 1980 ಬಂತು. ಓಕೆ, ಈಗ ನೋಡಿರಿ 4 ಅದಾವ. ಒಂದನೇದು ಇವ್ರದ್ದು 60 ಬಂತು ಎಫಿಷಿಯನ್ಸಿ, ಇವ್ರದ್ದು 66, ಇವ್ರದ್ದು 60, ಆಮೇಲೆ ಇವ್ರದ್ದು 55, ಇವ್ರದ್ದು 45. ಓಕೆ, ಎಷ್ಟು ಮುಗಿತಾ? ಅವ್ರು ಯಾರ್ಯಾರು ಮಾಡ್ತಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗತ್ತೆ ನೋಡ್ರಿ. ಫಸ್ಟಿಗೆ 1ನೇ ದಿನ ಎ ಮಾಡ್ತಾನೆ ಪ್ಲಸ್ ಬಿ ಮಾಡ್ತಾನೆ, ಇಬ್ಬರು ಇರತ್ತಾರೆ. ಅವ್ರ ಜೊತೆಗೆ ಯಾರು ಮಾಡ್ತಾರೆ ಅಂದ್ರೆ ಸಿ ಮಾಡ್ತಾರೆ. ಯಾವಾಗ? ಫಸ್ಟ್ 2 ದಿನ ಎ ಪ್ಲಸ್ ಬಿ ಪ್ಲಸ್ ಸಿ, ಇದು 2 ದಿನ ಆಯ್ತು. ನೆಕ್ಸ್ಟ್ 2 ದಿನ ಯಾರು ಮಾಡ್ತಾರೆ ಅಂದ್ರೆ ಎ ಇರ್ತಾನೆ, ಬಿ ಇರ್ತಾನೆ, ಅವ್ರ ಜೊತೆಗೆ ಡಿ ಇರ್ತಾನೆ. ಅದೇ ರೀತಿ ಇಲ್ಲಿನೂ ಸೇಮ್, ಎ ಇರ್ತಾನೆ, ಬಿ ಇರ್ತಾನೆ, ಆಮೇಲೆ ಡಿ ಇರ್ತಾನೆ. ಹಿಂಗೆ ಕೆಲಸ ಮಾಡ್ತಾನೆ. ಎಷ್ಟು? ಕಂಟಿನ್ಯೂ ಆಗಿ. ಓಕೆ, ಇಲ್ಲಿ ನಾವೀಗ ನೋಡೋಣ ಎಷ್ಟೆಷ್ಟು ಅವರು ಎಫಿಷಿಯನ್ಸಿ ಅದ. ಇವ್ರದ್ದು ಎ 66, ಆಮೇಲೆ ಬಿ 60, ಸಿ 55. ಒಂದು ಕಡೆ ಅಷ್ಟೇ ಬರೀತೀನಿ, ಇಲ್ಲಿ ಸೇಮೇ ಇರುತ್ತೆ. ಅಂದರೆ ಇದು ಕೂಡಿಸ್ರಿ ಎಷ್ಟು ಬಂತು ನಮ್ಮದು? 181 ಅಂತಂದಾಗ ಇಲ್ಲಿ 181 ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಎ 66, ಬಿ 60, ಸಿ 45. ಅಂದ್ರೆ ಟೋಟಲಿ ಕೂಡಿಸಿದ್ರೆ 171, ಇದು 171. ಇವನ್ನೆಲ್ಲ ಕೂಡಿಸಿ ನೆಕ್ಸ್ಟ್ ಹೋಗ್ತೀನಿ ನಾ ಈಗ. ಓಕೆ, ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬಂತು? 704 ಬರುತ್ತೆ. ಎಷ್ಟು? 704. ಎಷ್ಟಿಂದಾಗ? 4ದಿಂದ. ನೋಡಿ, 704 ಕೆಲಸಗಳನ್ನು ನಾವು 4 ದಿನಗಳಲ್ಲಿ ಮುಗಿಸ್ತೀವಿ. ಹಂಗಾದ್ರೆ ಟೋಟಲ್ ನಮ್ಮ 1980. ಆವಾಗ ಇದಕ್ಕೆ ನಿಯರೆಸ್ಟ್ ಅಂದಾಗ ಇಂಟು 2 ಮಾಡ್ತೀವಿ. ಎಷ್ಟು ಬಂತು? 1408. ಓಕೆ, ಅಂದ್ರೆ ಇದಕ್ಕೂ 2 ಮಾಡಿದ್ರೆ ಎಷ್ಟು ಬಂತು? 8 ದಿನ ಬಂತು. ನೆಕ್ಸ್ಟ್ ನನಗೆ ಯಾರು ಮಾಡಬೇಕು? ಫಸ್ಟ್ 3 ಜನನ ಮಾಡಬೇಕಲ್ಲ. 181, 181 2 ಸಲ ಕೂಡಿಸ್ತೀನಿ. ಆಮೇಲೆ 3ನೇದ ಬೇರೆ 171. ಟೋಟಲ್ 3 ಆಯಿತು. ಇವನ್ನೆಲ್ಲ ಕೂಡಿಸಿದ್ರೆ ಇಲ್ಲಿ 3 ದಿನ ನನಗೆ ಆ್ಯಡ್ ಆಗಬೇಕು ಅಷ್ಟೇ. ಓಕೆ, ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಯಿತು? 1941. ಓಕೆ, ಮುಂದ್ಗಡೆ ಬೇಡ, ಜಾಸ್ತಿ ಆಗುತ್ತೆ ಅಂತೇಳಿ ಇಷ್ಟಾಯಿತು. ಟೋಟಲ್ ದಿನಗಳು 11 ದಿನಗಳು. 11 ದಿನ ಅಂತಂದ್ರೆ ಉಳಿದದ್ದು ಎಷ್ಟು ಉಳಿದು? 39 ಕೆಲಸ. ನೆಕ್ಸ್ಟ್ ಯಾರು ಮಾಡಬೇಕು? 171. ಸಾರಿ, 171 ಉಳ್ದವ. ಈಗ 3 1 3 3 ನೆಕ್ಸ್ಟು 3 5 3 7 ಅಂದರೆ 11:13 / 57. ವೆರಿ ಇಂಪಾರ್ಟೆಂಟ್. ಲೆಂದಿ ಆಗ್ಬೋದು, ಯಾಕಂದ್ರೆ ಕೊನೆಗೆ ಬಂದಂಗೆ ಕ್ವಶನ್ ಇಂಥ ಒಂದು ಸಲ ಕೇಳ್ತಾನೆ. ಓಕೆ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 19ನೆಯ ಪ್ರಶ್ನೆಯನ್ನು ನೋಡಿರಿ. 28 ವಿದ್ಯಾರ್ಥಿಗಳ ಸರಾಸರಿ 40, ಶಿಕ್ಷಕರ ವಯಸ್ಸು ಸೇರಿದರೆ 1 ವರ್ಷ ಹೆಚ್ಚಾಗುತ್ತೆ. ಹಾಗಾದ್ರೆ ಶಿಕ್ಷಕರ ವಯಸ್ಸು ಎಷ್ಟು? 40, ಇವ್ರ ಜೊತೆ 1 ಹೆಚ್ಚಾದ್ರೆ 41 ಇಂಟು ಮಾಡಿದ್ರೆ 28 ಕೂಡಿಸ್ರಿ 69 ಶಿಕ್ಷಕರ ವಯಸ್ಸಾಗಿರುತ್ತೆ. ಓಕೆ, ಡನ್. ನೆಕ್ಸ್ಟು ಒಂದು 7-8 ಕ್ವಶನ್ ಹೊಸದಾಗಿ ಬಂದವು ಈ ಶಿಫ್ಟಲ್ಲಿ. ಕಬ್ಬಿಣದ 9 ಸೆಂಟಿಮೀಟರ್ ಬದಿಯ ಘನವನ್ನು ಅಂದರೆ 3 ಭಾಗ ಘನ 9 ಸೆಂಟಿಮೀಟರ್ ಅಂದರೆ 9 × 9 ಕರಗಿಸಿ 8 ಸಣ್ಣ ಘನಗಳಾಗಿ ಮರು ಎರಕಲು 5, ನಂತರ ಪ್ರತಿ ಸಣ್ಣ ಘನದ ಬದಿಯನ್ನು ಕಂಡುಹಿಡಿಯಿರಿ ಅಂತಂದಾರೆ. ನೋಡಿ, ಇವುಗಳನ್ನ ಕರಗಿಸಿ ಏನು ಮಾಡತ್ತೀವಿ? 3 ಬದಿ ಮಾಡತ್ತೀವಿ. ಅಂದರೆ ಕ್ಯೂಬ್ ಎಷ್ಟರದ್ದು? 8ರದ್ದು. ಹೌದಾ? ಈಗ ನಾನು ಏನು ಮಾಡ್ತೀನಿ? ಇದು 9ರ ಕ್ಯೂಬ, ಹೌದಾ? 9 ಡಿವೈಡೆಡ್ ಬೈ ಈ 8ಅನ್ನು ಇಲ್ಲಿ ತೊಗೊತೀನಿ. ಅಂದ್ರೆ ಇದನ್ನು 2 ಬರ್ಕೊಂಡು ಅಂದ್ರೆ ಹೊರಗಡೆ ನಾನು ಕ್ಯೂಬ್ ಬರಿತೀನಿ. ಕರೆಕ್ಟ್ ಆಗ್ತಿಲ್ಲ ರೀ? ನೋಡಿರಿ, ಇವು 9ಗಳು 3 ಅದಾವ, 2ಅನ್ನು ನಾನು ಹೊರಗಡೆ ಇಟ್ಟು = x ಕ್ಯೂಬ್ ಆಯಿತಾ? ಈಗ ಮುಗಿತಲ್ಲ ನನ್ನ ಲೆಕ್ಕ. ಎಷ್ಟು ಮಾಡ್ಬೋದು? ಈ ಕ್ಯೂಬು ಹೋಯಿತು, ಉಳಿದು 9/2 ಅಂತಂದ್ರೆ 4.5 ಅದರದ್ದು ಸೆಂಟಿಮೀಟರಲ್ಲಿ ಒಂದು ಬದಿಯ ಉದ್ದ. ಆಪ್ಷನ್ ನಂಬರ್ ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮ್ಮದು 25ನೇ ತಾರೀಕು ಫೆಬ್ರವರಿಯಲ್ಲಿ ನಡೆದಂತಹ ಮೊದಲ ಶಿಫ್ಟು, 25th ಫೆಬ್ರವರಿ 2025 ಫಸ್ಟ್ ಶಿಫ್ಟನ್ನು ಮುಗಿಸಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಶಿಫ್ಟನ್ನು ಮಾಡೋತಾವೆ. ಓಕೆ, ಯಾರು ಪ್ರೀವಿಯಸ್ ಕ್ಲಾಸಸ್ ನೋಡಿಲ್ಲ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀವಿ. ಜೈ ಹಿಂದ್.